ಬಿಜೆಪಿ ವಿರುದ್ಧ ಅವಹೇಳನಕಾರಿ ಜಾಹೀರಾತು ಪ್ರಕಟಣೆ ಆಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ರಾಹುಲ್ ಗಾಂಧಿ, ಸಿಎಂ ಹಾಗೆ ಡಿಸಿಎಂಗೆ ಜನಪ್ರತಿನಿಧಿ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಮಾರ್ಚ್ 28ಕ್ಕೆ ಹಾಜರಾಗಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಸಮನ್ಸ್ನಲ್ಲಿ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಜಾರಿಯಾಗಿದೆ. ಮಾರ್ಚ್ 28ಕ್ಕೆ ಹಾಜರಾಗಬೇಕು ಅಂತ 40% ಸರ್ಕಾರ ಎಂದು ಜಾಹೀರಾತನ್ನ ನೀಡಿತ್ತು ಕಾಂಗ್ರೆಸ್. ಕಳೆದ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾಗಿ ಜಾಹೀರಾತುಗಳನ್ನ ನೀಡಿತ್ತು. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ವಿಚಾರಣೆ ನಡೆಸಿ ಕಾಂಗ್ರೆಸ್ ನಾಯಕರಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಬಿಜೆಪಿ ಕಾನೂನು ಘಟಕದಿಂದ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. ಬಿಜೆಪಿ ಗೌರವಕ್ಕೆ ಧಕ್ಕೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ 40% ಸರ್ಕಾರ ಅಂತ ಜಾಹೀರಾತನ್ನ ಹಾಕಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಇಲೆಕ್ಷನ್ ಟೈಮಲ್ಲಿ ಇಲೆಕ್ಷನ್ಗೆ ಒಂದು 5-6 ಡೇಸ್ ಇರುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಏನಂತ ಹೇಳಿದ್ರೆ BJP ಇಸ್ ಟ್ರಬಲ್ ಇಂಜಿನ್ ಸರ್ಕಾರ, 40% ಸರ್ಕಾರ, ಇಂಥದ್ದರಿಗೆ ಇಷ್ಟಿಷ್ಟು ಲಂಚ ಇದೆ ಅಂತೇಳಿ ಸುಳ್ಳು ಜಾಹೀರಾತನ್ನು ಕೊಟ್ಟಿರೋದ್ರಿಂದ ಏನಾಯಿತು, ಅದು ಇಲೆಕ್ಷನ್ ರಿಸಲ್ಟ್ ಮೇಲೆ ಒಂದು ಇಫೆಕ್ಟ್ ಬಂತು. ಅದು ಮಾನಹಾನಿಕರವಾಗಿದೆ ಅಂಥೇಳಿ ನಾವು ಇಮಿಡಿಯೇಟ್ ಇಲೆಕ್ಷನ್ ಟೈಮಲ್ಲೇ ನೋಟಿಸ್ ಕೊಟ್ಟಿದ್ವಿ. ನೀವು ಅಪಾಲಜಿ ಕೇಳಿ ಮತ್ತು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅದೆಲ್ಲ ಸುಳ್ಳು ಹೇಳಿಕೆ ಅಂತ. ಅವ್ರು ಯಾವುದಕ್ಕೂ ಅದು ಉತ್ತರಿಸಿಲ್ಲ. ಕಂಪ್ಲೇಂಟ್ ಹಾಕಿದ್ವಿ. ಕಂಪ್ಲೇಂಟನ್ನು ಮಾನ್ಯ ಮಾಡಿದ ನ್ಯಾಯಾಲಯ ಇವತ್ತು ಆರ್ಡರ್ ಮಾಡಿತು. ಏನಂತ ಹೇಳಿದರೆ, ಅವರು ಹಾಕಿರುವ ಅಡ್ವರ್ಟೈಸ್ಮೆಂಟ್ಗಳು, ನಾವು ಕೊಟ್ಟಿರೋ ದಾಖಲೆಗಳು, ನಾವು ಕೊಟ್ಟಿರೋ ಸಾಕ್ಷ್ಯಗಳೆಲ್ಲ ಖಡಾಖಂಡಿತವಾಗಿ ಡಿಫೇಮೇಟ್ರಿ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಒಂದು ಗೌರವ ಇತ್ತು, ಆ ಗೌರವಕ್ಕೆ ಧಕ್ಕೆ ತರುವಂತಹ ಅಡ್ವರ್ಟೈಸ್ಮೆಂಟ್ ಆಗಿದೆ ಮತ್ತು ಸುಳ್ಳು ಆಗಿದೆ ಅಂಥೇಳಿ ಮನಗಂಡು ಅಡ್ವರ್ಟೈಸ್ಮೆಂಟ್ ಹಾಕಿದಂಥ ಕಾಂಗ್ರೆಸ್ ಪಕ್ಷ, ಆಗಿನ ಕಾಲದಲ್ಲಿ ಆಫೀಸ್ ಬೇರರ್ಸ್ ಆಗಿದ್ದಂತಹ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮತ್ತು ರಾಹುಲ್ ಗಾಂಧಿ ಅವರು ಕೋರ್ಟಿಗೆ ಹಾಜರಾಗಬೇಕು, ಡಿಫಾಮೇಷನ್ ಕೇಸ್ನ ಫೇಸ್ ಮಾಡಲಿಕ್ಕೆ ಅಂತ ಆರ್ಡರ್ ಮಾಡಿದೆ. ಈ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ DCM DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. 40% ಕಮಿಷನ್ ಜಾಹೀರಾತು ಪ್ರಕರಣ, ಕೋರ್ಟ್ ಸಮನ್ಸ್ ನೀಡಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ವಿಚಾರಣೆ ಮಾಡ್ತೇನೆ, ತಿಳ್ಕೊಳ್ತೀನಿ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿಗೆ ಏನು ಗೌರವ ಕೊಡಬೇಕು ಅದನ್ನ ಕೊಡ್ತೀವಿ, ಕೋರ್ಟ್ಗೆ ಹಾಜರಾಗುವ ಬಗ್ಗೆ ತೀರ್ಮಾನ ಮಾಡ್ತೇನೆ ಅಂತ DCM DK ಶಿವಕುಮಾರ್ ಅವರು ಹೇಳ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದಂತಹ ವಿಚಾರಣೆ, ಆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಬಂದಂತಹ ಸಮನ್ಸ್, ಇದಕ್ಕೆ DKಶಿ ಅವರ ರಿಯಾಕ್ಷನ್. ನೋಡೋಣ ಅದೇನಂತ ನನಗೆ ಗೊತ್ತಿಲ್ಲ, ಬರಲಿ, ಆಮೇಲೆ ಬಂದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲಿ ಕಾನೂನಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು, ಕೊಡೋಣ. ಕಾನೂನಿಗೆ ನಾನು ಗೌರವ ಕೊಡೋದಿಲ್ಲ ಅನ್ನೋವಂತ ಯಾವತ್ತೂ ನಾವು ಹೇಳೋದಿಲ್ಲ. ಅದೇನು ನನಗೆ ಗೊತ್ತಿಲ್ಲ, ನಾನು ಬೇರೆ ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ದೆ, ನೋಡ್ಬಿಟ್ಟು ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.